ಎಲ್ಲರಿಗೂ ಶುಭೋದಯ. ಇದೀಗ ಕರ್ನಾಟಕದಾದ್ಯಂತ SIR ವಿಶೇಷ ತೀವ್ರ ಪರಿಷ್ಕರಣೆ ಎಂಬ ಪ್ರಕ್ರಿಯೆಯು ಮತದಾರರ ಪಟ್ಟಿಯನ್ನು ನವೀಕರಿಸುತ್ತದೆ. ಒಂದು ಮನೆಯಲ್ಲಿ ಏನಾಗುತ್ತದೆ ಎಂದು ನೋಡೋಣ. ಅಪ್ಪ, BLO ಈ ಎನ್ಯುಮರೇಷನ್ ಫಾರ್ಮ್ ಅನ್ನು ನಮ್ಮ ಬಳಿ ಬಿಟ್ಟು ಹೋಗಿದ್ದಾರೆ. ನನಗೆ ಇದರಲ್ಲಿ ಯಾವುದೂ ಅರ್ಥವಾಗುತ್ತಿಲ್ಲ. ಅದನ್ನು ಬಿಸಾಕು. ಈ ಸರ್ಕಾರಿ ಕಾಗದಗಳೆಲ್ಲ ನಿಷ್ಪ್ರಯೋಜಕ. ಬೇಡ ಅಪ್ಪ, ನಾವು ಇದನ್ನು ತುಂಬದಿದ್ದರೆ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರುಗಳನ್ನು ತೆಗೆದುಹಾಕಲಾಗುತ್ತದೆ ಎಂದು ನಾನು ಕೇಳಿದ್ದೇನೆ. ಆಗ ನಮಗೆ ಮತ ಹಾಕಲು ಸಾಧ್ಯವಾಗುವುದಿಲ್ಲ. ಏನು? ನಾನು 1975ರಿಂದಲೂ ಮತ ಹಾಕುತ್ತಿದ್ದೇನೆ. ನನ್ನ ಹೆಸರನ್ನು ತೆಗೆದುಹಾಕುತ್ತಾರೆ? ಅಮ್ಮ, ತಾತ, ಶಾಂತರಾಗಿ. ನಮ್ಮ ಶಾಲೆಯಲ್ಲಿ ಈ ಇಡೀ ಪ್ರಕ್ರಿಯೆ ಬಗ್ಗೆ ವಿವರಿಸಿದ್ದಾರೆ. ನಿಜವಾಗಿ ಏನು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. SIR ಎಂದರೆ ವಿಶೇಷಣ ತೀವ್ರ ಪರಿಷ್ಕರಣೆ. ಚುನಾವಣಾ ಆಯೋಗವು ನಕಲಿ ಅಥವಾ ಹಳೆಯ ನಮೂದುಗಳನ್ನು ತೆಗೆದುಹಾಕಲು ಮತ್ತು ಪ್ರತಿಯೊಬ್ಬ ಅರ್ಹ ನಾಗರಿಕನ್ನು ಪಟ್ಟಿಯಲ್ಲಿರುವಂತೆ ಖಚಿತಪಡಿಸಿಕೊಳ್ಳಲು ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸುತ್ತಿದೆ. ಕರ್ನಾಟಕದಲ್ಲಿ ಜೂನ್ 30ರಿಂದ ಆಗಸ್ಟ್ 8ರವರೆಗೆ BLOಗಳು ಮನೆಗೆ ಭೇಟಿ ನೀಡುತ್ತವೆ. ಆದರೆ ನಾನು ಎಲ್ಲ ರೀತಿಯ ದಾಖಲೆಗಳನ್ನು ಸಲ್ಲಿಸಬೇಕೇ? ಅದು ದೊಡ್ಡ ತಪ್ಪು ಕಲ್ಪನೆ ತಾತ. ಈಗಾಗಲೇ ಪಟ್ಟಿಯಲ್ಲಿರುವ ಹೆಚ್ಚಿನ ಜನರಿಗೆ ನೀವು ಮೊದಲ ಭರ್ತಿಯಾದ ನಿಮ್ಮ ನಮೂನೆಯನ್ನು ಪರಿಶೀಲಿಸಿ ಸಹಿ ಮಾಡಬೇಕಷ್ಟೇ ತಾತ. ಶುಭೋದಯ, ನಾನು ನಿಮ್ಮ ಬೂತ್ ಮಟ್ಟದ ಅಧಿಕಾರಿ. ಈಗಾಗಲೇ ಈ ನಮೂನೆಯಲ್ಲಿ ನಿಮ್ಮ ಹೆಸರು, ಎಪಿಕ್ ಸಂಖ್ಯೆ ಮತ್ತು ವಿಳಾಸವನ್ನು ಮುದ್ರಿಸಲಾಗಿದೆ. ನೀವು ಕೇವಲ ನಿಮ್ಮ ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ತುಂಬಿ ಫೋಟೋ ಅಂಟಿಸಿ ಸಹಿ ಮಾಡಬೇಕು. ಮತ್ತು ನಮ್ಮ ಹಳೆಯ ದಾಖಲೆಗಳು ಹೊಂದಾಣಿಕೆಯಾಗುವಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಂದರ್ಭದಲ್ಲಿ ಮಾತ್ರ ಜನ್ಮ ದಿನಾಂಕ ಅಥವಾ ಜನ್ಮ ಸ್ಥಳವನ್ನು ಸಾಬೀತುಪಡಿಸಲು ಒಂದು ದಾಖಲೆ ಅಗತ್ಯವಾಗಿರುತ್ತದೆ. ಅಂದರೆ ಜನನ ಪ್ರಮಾಣ ಪತ್ರ, ಶಾಲಾ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಥವಾ ಜುಲೈ 1987ಕ್ಕಿಂತ ಹಿಂದಿನ ಸರ್ಕಾರಿ ಗುರುತಿನ ಚೀಟಿ. ದಯವಿಟ್ಟು CEO ಕರ್ನಾಟಕ ವೆಬ್ಸೈಟ್ನಲ್ಲಿರುವ ಖಚಿತವಾದ ಪಟ್ಟಿಯನ್ನು ನೋಡಿಕೊಳ್ಳಿ, ಏಕೆಂದರೆ ಅದನ್ನು ಅಪ್ಡೇಟ್ ಮಾಡಿರಬಹುದು. ಆ ಸಂದರ್ಭದಲ್ಲಿ ಮಾತ್ರ ಜನ್ಮ ದಿನಾಂಕ ಅಥವಾ ಜನ್ಮ ಸ್ಥಳವನ್ನು ಸಾಬೀತುಪಡಿಸಲು ಒಂದು ದಾಖಲೆ ಅಗತ್ಯವಾಗಿರುತ್ತದೆ. ಅಂದರೆ ಜನನ ಪ್ರಮಾಣ ಪತ್ರ, ಶಾಲಾ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಥವಾ ಜುಲೈ 1987ಕ್ಕಿಂತ ಹಿಂದಿನ ಯಾವುದೇ ಸರ್ಕಾರಿ ಗುರುತಿನ ಚೀಟಿ. ದಯವಿಟ್ಟು CEO ಕರ್ನಾಟಕ ವೆಬ್ಸೈಟ್ನಲ್ಲಿರುವ ನಿಖರವಾದ ಪಟ್ಟಿಯನ್ನು ಖಚಿತಪಡಿಸಿಕೊಳ್ಳಿ, ಏಕೆಂದರೆ ಅದನ್ನು ಅಪ್ಡೇಟ್ ಮಾಡಿರಬಹುದು. ಮತ್ತು ನಮಗೆ ಅನುಮಾನಗಳಿದ್ದರೆ ಯಾವುದೇ ಫೋನಿಂದ ಯಾವುದೇ ಸಮಯದಲ್ಲಿ ಟೋಲ್ ಫ್ರೀ ರಾಷ್ಟ್ರೀಯ ಮತದಾರರ ಸಹಾಯವಾಣಿ 1950ಗೆ ಕರೆ ಮಾಡಿ. ಎಲ್ಲರೂ ಆ ಸಂಖ್ಯೆಯನ್ನು ನಂಬಿಡಿ. 1950. ಕರ್ನಾಟಕಕ್ಕಾಗಿ ನೆನಪಿನಲ್ಲಿಡಬೇಕಾದ ಪ್ರಮುಖ ದಿನಾಂಕಗಳು: ಆಗಸ್ಟ್ 8ರವರೆಗೆ BLO ಭೇಟಿ, ಆಗಸ್ಟ್ 17ರವರೆಗೆ ಕರಡು ಪಟ್ಟಿ ಪ್ರಕಟಣೆ, ಸೆಪ್ಟೆಂಬರ್ 16ರಂದು ಆಕ್ಷೇಪಣೆಗಳಿಗೆ ಅವಕಾಶ ಮತ್ತು ಅಕ್ಟೋಬರ್ 19ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗುತ್ತದೆ. ಹಾಗಾದರೆ ಇದು ತುಂಬಾ ಸುಲಭ. ಪರಿಶೀಲಿಸಿ, ಸರಿಪಡಿಸಿ, ಸಹಿ ಮಾಡಿ, ಸಲ್ಲಿಸಿ. ಮತ್ತು ನಮಗೆ ಏನಾದರೂ ಗೊಂದಲವಾದರೆ 1950ಗೆ ಕರೆ ಮಾಡಬೇಕು. ಸ್ನೇಹಿತರೆ, ನಿಮ್ಮ ಮತವೇ ನಿಮ್ಮ ಧ್ವನಿ. ವದಂತಿಗಳನ್ನು ನಂಬಬೇಡಿ. ಇಂದು ನಿಮ್ಮ ಕುಟುಂಬದ ಎನ್ಯುಮರೇಷನ್ ಫಾರ್ಮ್ ಅನ್ನು ಪರಿಶೀಲಿಸಿ. ಧನ್ಯವಾದಗಳು.